ಎಲ್ಲರಿಗ ವೆರಿ ಗುಡ್ ಮಾರ್ನಿಂಗ್. ಇವತ್ತದ ಮದರ್ಸ್ ಡೇ. ನಾವು ಸಣ್ಣಗಿನ ಹಿಡ್ದ ನಮ್ಮ ಪಪ್ಪ ಔಟ್ ಆಫ್ ದಾಗೆ ಇರ್ತಾರ. ನಮ್ಮ ಮಮ್ಮಿ ಅವಾಗಿನ ಹಿಡ್ದು ಈಗಿನ ತನ ಒಂದು ಸ್ಟ್ರಾಂಗ್ ವುಮೆನ್ ಹರ. ನಮ್ಮ ಪಪ್ಪ ವರ್ಷಿಗೊಮ್ಮೆ ಬರ್ತಾರ ಇಂಡಿಯಾಗ. ಖರೆ ನಮ್ಮ ಮಮ್ಮಿ ನಮಗೆ ಆಲ್ವೇಸ್ ಒಂದು ಬ್ಯಾಕ್ ಬೋನ್ ಹಂಗಾರ. ನಮಗೆ ರಾತ್ರಿ ಒಂದಲ್ಲಿ ಎರಡಲ್ಲಿ ಆರಾಮ್ ತಪ್ಪುತ್ತಂದ್ರೆ ನಮ್ಮ ಮಮ್ಮಿ ನಮಗೆ ಹಾಸ್ಪಿಟಲಿಗೆ ಒಯ್ತಿದ್ರು. ನಾವು ನಮ್ಮ ಮಮ್ಮಿಗ ಒಂದು ಹೀರೋ ಅಂತ ಅಂತೀವಿ. ಮಮ್ಮಿ ಬರೋದಾಗ ಎಷ್ಟು ಹೇಳಿದ್ರು ಕಮ್ಮಿ ಅದ. ಸೊ ಇವತ್ತಿನ ಬ್ಲಾಗ್ ಎಂಜಾಯ್ಮೆಂಟ್ನಾಗ ಇಡಮಿ, ಇಮೋಷ್ನಲ್ದಾಗ ಬೇಡ. ನಮ್ಮ ಮನೆಗ ಕಪ್ಪಿ ಬಂದಿತ್ತು. ನಮ್ಮ ಮನೆ ಮುಂದಿಂದು ಅಣ್ಣ ಕರ್ಸಿದ ಕಪ್ಪಿ ಓಡ್ಸಕ್ಕ. ಕಪ್ಪಿಗ ಓಡ್ಸೋದದು ಆಗೋದು. ಇವತ್ತ ನಮ್ಮ ಮಮ್ಮಿಗ ನಾವು ಅಡ್ಗಿ ಹಚ್ಚಲಾಗಿವು. ಯಾಕಂದ್ರೆ ಮದರ್ಸ್ ಡೇ ಸ್ಪೆಷಲ್ ನಾ ಮಾಡ್ಲತ್ತೀನಿ ಚಿಕನ್, ನಮ್ಮ ಅಕ್ಕ ಮಾಡ್ಲತ್ತಾಳ ಬಿಸಿ ಬಿಸಿ ರೊಟ್ಟಿ. ಖರೆ ಅಡುಗೆ ಮಾಡೋ ಟೈಮಿಗೆ ನನ್ನ ಕೈ ಸುಟ್ಟಿತ್ತು. ಹ್ಯಾಂಗಂತ ನೀವ್ರೇ ನೋಡ್ರಿ, ವಿಡಿಯೋದಾಗೆ ಕಾಣ್ಲತ್ತದ. ಅದಕ್ಕೆ ಮುಂದಿನ ಪ್ರೊಸೆಸ್ ನಮ್ಮ ಅಕ್ಕ ಕಂಟಿನ್ಯೂ ಮಾಡ್ಲತ್ತಾಳ. ನನಗನ್ಸಿತ್ತು ನಮ್ಮ ಅಕ್ಕ ರೊಟ್ಟಿ ಮಾಡೋದು ನೆಂಪು ಅಂತ. ಖರೆ ಗ್ರೇಟ್ಫುಲಿ ನಮ್ಮ ಅಕ್ಕ ರೊಟ್ಟಿ ಮಾಡೋದು ನೆಂಪು ಹರಿಲ್ಲ. ಮೊದ್ಲಿನ್ಕಿಂತ ಈಗೂ ಮಸ್ತ್ ಮಾಡ್ಲತ್ತಾಳ. ಅಡ್ಗೆ ಮಾಡೋ ಟೈಮಿಗೆ ನಮಗೊಂದು ಪಾರ್ಸಲ್ ರಿಸೀವ್ ಆಗಿತ್ತು. ಪಾರ್ಸಲ್ದಾಗ ಏನಿತ್ತಂದ್ರೆ ಆದಿವಾಸಿ ಹೇರ್ ಆಯಿಲ್. ನಿಮಗ್ರೆ ಇದು ಹೇರ್ ಆಯಿಲ್ ಬಗ್ಗೆ ಗೊತ್ತೇ ಅದ. ಇದು ತೆಲಿಗ ಭಾಳ ಚಲೋ ಅದ ಮತ್ತು ಕೂದಲು ಬೆಳಿತಾವ. ಇವತ್ತು ನಮ್ಮ ಅಣ್ಣಾಗ ಯಾವ್ದೇವ್ರ ಬುದ್ಧಿ ಕೊಟ್ಟಿತ್ತು ಗೊತ್ತಿಲ್ಲ. ಮೊಜಿಟೋ ಮಾಡಿನು. ನಂದು ಎಕ್ಸ್ಪೆಕ್ಟೇಷನ್ ಇಷ್ಟು ಇದ್ದಿದ್ದಿಲ್ಲ. ಬಟ್ ಲಿಟ್ರಲಿ ಮಸ್ತ್ ಆಗಿತ್ತು. ಸಂಜೆ ಕಡೆಗೆ ಎಲ್ಲರ ಕಲ್ತಿ ಶಟಲ್ ಕಾಕ್ ಆಡ್ಲತ್ತಿದ್ದೆವು. ಗಟರ್ದಾಗ ಕಾಕ್ ಬಿದ್ದಿತ್ತು. ನಮ್ಮ ಅಣ್ಣ ತೆಗಿಲತ್ತಿನು. ನಾ ಕಂಟಿಗೆ ಸೈಡ್ ಮಾಡ್ಲತ್ತಿದ್ದ. ಮತ್ತನೂ ಗಾಳಿಲಿತ್ತು, ಆ ಕಡೆ ಬೀಳತ್ತಿತ್ತು. ನಾವು ಅದಕ್ಕೆ ಡೇಂಜರ್ ಸೈಡ್ ಅಲ್ಲತ್ತಿದ್ದೆವು. ಇವತ್ತಿನ ನಮ್ಮ ವಿಡಿಯೋ ಇಷ್ಟೇ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮದರ್ಸ್ ಡೇ ಹ್ಯಾಂಗ್ ಮಾಡಿರಂತ ಕಮೆಂಟ್ ಮಾಡಿ.